ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಆ್ಯಂಡ್ ಆಸ್ಟ್ರಾಲಜಿ. 2026 ಗುರು ಸಂಚಾರ ಫಲ ಯಾವ ಥರ ಇರ್ತವೆ ಅಂದರೆ, ಈಗ ನಾವು ನೋಡೋ ರಾಶಿ ಧನುಸು ರಾಶಿ ಅಥವಾ ಧನುರ್ ರಾಶಿ ಅಂತ ಹೇಳ್ತಾರೆ. ಸೊ ಈ ಧನುರ್ ರಾಶಿಗೆ ರಾಶ್ಯಾಧಿಪತಿನೇ ಗುರು. ಆ ಗುರು ಸಹ 7ನೇ ಸ್ಥಾನದಲ್ಲಿ ಅಂದರೆ ಮಿಥುನ ರಾಶಿನಲ್ಲಿ ಕಳೆದ 1 ವರ್ಷವಾಗಿ ಅಲ್ಲಿತ್ತು. ಈಗ ಏನಪ್ಪ ಅಂದರೆ ಜೂನ್ ತಿಂಗಳು 2ನೇ ತಾರೀಕು 7ನೇ ಸ್ಥಾನವಾದ ಮಿಥುನ ರಾಶಿಯಿಂದ 8ನೇ ಸ್ಥಾನವಾದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾರೆ. ಇದು ಸ್ಪೆಷಲ್, ಯಾಕಂದರೆ 12 ವರ್ಷಕ್ಕೆ ಒಂದು ಸಾರಿನೇ ಬರೋ ಸಂಚಾರ. ಏನದಪ್ಪ ಸ್ಪೆಷಲ್ ಅಂದರೆ, ಈ ಗುರುಗ್ರಹ ಎಲ್ಲಿ ಉಚ್ಚ ಪೊಸಿಷನ್, ಉಚ್ಚ ಸ್ಥಾನ ಅಂದರೆ ಎಕ್ಸಾಲ್ಟೇಷನ್, ಗುರು ಉಚ್ಚ ಪೊಸಿಷನ್ ಸಿಕ್ಕೋದೇನಪ್ಪ ಅಂದರೆ 12 ವರ್ಷಕ್ಕೆ ಕರ್ಕಾಟಕ ರಾಶಿಯಲ್ಲಿ ಬರುವಾಗಲೇ ಹೈಯೆಸ್ಟ್ ಫಲ ಕೊಡೋದು ಈ ಗುರುಗ್ರಹ. ಸೊ ಆ ಗುರುಗ್ರಹ 8ನೇ ಸ್ಥಾನಕ್ಕೆ ಹೋಗ್ತಾರಲ್ಲ ಸರ್, ತುಂಬ ಜನ ಭಯ ಬೀಳ್ಬೋದು. ಅದು ಭಯ ಬೀಳಬೇಕಾಗಿಲ್ಲ, ಯಾಕಂದರೆ ರಾಶಿಯಾಧಿಪತಿ, ಈ ರಾಶಿಯಾಧಿಪತಿ 8ನೇ ಸ್ಥಾನದಲ್ಲಿ ಹೋಗ್ಬಿಟ್ಟು ಉಚ್ಚ ಫಲ ಕೊಡ್ತಾರೆ. ಅದು ಒಳ್ಳೆಯದಾಗಲಿ ಬೇರೆ ಥರ ಪ್ರಾಬ್ಲಮ್ ಇದ್ರೂ ಸ್ವಲ್ಪ ಹೈಯೆಸ್ಟ್ ಫಲನೇ ಕೊಡ್ತಾರೆ. ಸೊ ಏನು ಮಾಡ್ಬೋದು, ಎಂಥ ಫಲ ಇರ್ಬೋದು ಅಂದರೆ ಸ್ವಲ್ಪ ಪಾಯಿಂಟ್ಸ್ ಮಾತಾಡೋಣ. ಇಷ್ಟು ದಿವಸ ಯಾವ ವಿಷಯವನ್ನು ಧೈರ್ಯವಾಗಿ ಮಾಡ್ತಾಯಿದ್ರಿ, ಯಾಕಂದರೆ ರಾಶಿನೇ ಗುರು ನೋಡ್ತಾ ಇತ್ತು, ಯಾವುದು ಧನುರ್ ರಾಶಿನೇ. ಆವಾಗ ಒಳ್ಳೆ ಕಾನ್ಫಿಡೆಂಟ್, ಅದು ಮಾಡ್ಬೋದು ಇದು ಮಾಡ್ಬೋದು, ಧೈರ್ಯವಾಗಿ ಮುಂದೆ ಹೋಗ್ತಾ ಇದ್ವಿ. ಈಗ ಸ್ವಲ್ಪ ಕಮ್ಮಿ ಆಗ್ಬೋದು. ಎಂಥ ತೊಂದರೆ ಕೊರತೆ ಇದ್ರೂ ನಿಮ್ಮ ಮನಸ್ಸಲ್ಲಿ ನೀವೇ ಇಟ್ಕೊಳ್ತೀರ, ಬೇರೊಬ್ಬರಿಗೆ ಆಚೆ ತೋರಿಸ್ಕೊಳ್ಳಲ್ಲ. ಈ ಧನುರ್ ರಾಶಿನವರು ಯಾವಾಗಲೂ ಒಂದೇ ಥರ ಇರ್ತಾರೆ. ಕಷ್ಟ ಬಂದ್ರು ಸುಖ ಬಂದ್ರು ಧನುರ್ ರಾಶಿನವರು. ಬೇರೆ ರಾಶಿನವರು ಮಗ ನೋಡೋದು ಕಂಡಿಡ್ಬೋದು, ಬಟ್ ಈ ಧನುರ್ ರಾಶಿನವ್ರಿಗೆ ಕಂಡಿಡಿಯೋಕ್ಕಾಗಲ್ಲ. ಅವ್ರು ಖುಷಿ ಇರ್ತಾರಾ ಅಥವಾ ಕಷ್ಟದಲ್ಲಿದ್ದಾರಾ ಕಂಡಿಡಿಯೋಕ್ಕಾಗಲ್ಲ. ಎರಡೂ ಬ್ಯಾಲೆನ್ಸ್ ಮಾಡೋ ರಾಶಿ ಧನುರ್ ರಾಶಿನವರು. ಯಾರಾದ್ರೂ ಅವ್ರ ಕುಟುಂಬ ಬಂದ್ಬಿಟ್ರೆ ಧನುರ್ ರಾಶಿನ ಅಷ್ಟು ಬಿಟ್ಕೊಡಲ್ಲ. ಎಲ್ಲ ವಿಷಯದಲ್ಲಿ ಕೇರ್ಫುಲ್ಲಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಪೂಜೆ ಪುನಸ್ಕಾರ ಅಂಥ ವಿಷಯಗಳು ಸ್ವಲ್ಪ ತುಂಬ ಲೈಕ್ ಮಾಡಿ ಪರ್ಫೆಕ್ಟ್ ಹ್ಯಾಂಡಲ್ ಮಾಡೋದು ಧನುರ್ ರಾಶಿನವರು. ಒಂದು ಯೋಗ ಮಾಡಬೇಕು, ಇಲ್ಲ ಈ ಥರ ಡಿಸಿಪ್ಲಿನ್ ಇರಬೇಕು. ಧನುರ್ ರಾಶಿನವ್ರಿಗೆ ಈ ಗುರು ಸಂಚಾರ ಏನು ಫಲ ಕೊಡ್ತದೆ? ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟಮ ಸ್ಥಾನಕ್ಕೆ ಹೋಗುವಾಗ ಏನಾಗ್ತದೆ, ಅಷ್ಟಮ ಸ್ಥಾನ ಇದ್ರೂ 5ನೇ ದೃಷ್ಟಿ, 7ನೇ ದೃಷ್ಟಿ, 9ನೇ ದೃಷ್ಟಿ ಇರ್ತವೆ. ಆವಾಗ ಏನಾಗ್ತದೆ, 5ನೇ ದೃಷ್ಟಿ ಧನುಸು ರಾಶಿಗೆ 12ನೇ ಸ್ಥಾನವಾದ ವೃಶ್ಚಿಕ ರಾಶಿ ಮೇಲೆ 5ನೇ ದೃಷ್ಟಿ ಬೀರುತ್ತೆ. 7ನೇ ದೃಷ್ಟಿ ಏನಾಗ್ತದೆ, ಧನುರ್ ರಾಶಿಗೆ 2ನೇ ಸ್ಥಾನವಾದ ಮಕರ ರಾಶಿನ ಮೇಲೆ ಗುರು ದೃಷ್ಟಿ ಇರ್ತವೆ. 9ನೇ ದೃಷ್ಟಿವಾದ ಗುರು ದೃಷ್ಟಿ ಮೀನ ರಾಶಿನಲ್ಲಿ ಆಗ್ತದೆ. ಅಂದರೆ 12ನೇ ಮನೆ, 2ನೇ ಮನೆ, 4ನೇ ಮನೆ ಸುಖ ಸ್ಥಾನನೇ ಗುರು ದೃಷ್ಟಿ ಇರುತ್ತವೆ. ಸೊ ಗುರು ಎಲ್ಲಿ ಹೋದ್ರೂ ಶುಭ ಫಲ ಕೊಡ್ತಾರೆ. ಸೊ ಇಂಥ ಮನೆಗೆ ಶುಭ ಫಲ ಕೊಡೋದು ಈ ಗುರುಗ್ರಹ ಸಂಚಾರ 12 ವರ್ಷಕ್ಕೆ ಒಂದು ಸಾರಿಯೇ ಬರೋದು. ಸೊ ಆ ಥರ ಇರುವಾಗ ಒಳ್ಳೆ ಪೊಸಿಷನ್ ಸಿಗ್ತವೆ ಧನು ರಾಶಿನವ್ರಿಗೆ. ನೇಬರ್ ಇರ್ತಾರೆ, ಅಕ್ಕಪಕ್ಕ ಮನೆಯವರು ಯಾರು ಇರ್ತಾರೆ ನೋಡಿ ಸರ್, ಅವರು ಸ್ವಲ್ಪ ಒಂಥರ ಒಳ್ಳೆ ಮಾತು, ಒಳ್ಳೆ ಲವ್ ನಿಲ್ಕೋಬೋದು. ಆಮೇಲೆ ತಮ್ಮ ತಂಗಿ ಅವ್ರು ಸ್ವಲ್ಪ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಇವಾಗ 4ನೇ ಸ್ಥಾನವಾದ ಮೀನರಾಶಿಗೆ ಗುರುದೃಷ್ಟಿ ಇರೋದೇನಪ್ಪ ಅಂದರೆ, ಈ ಧನುರಾಶಿನ ಯಾರ ಮನೆಗೆ ತೊಗೋಬೇಕು, ಇಲ್ಲ ಲ್ಯಾಂಡ್ ತೊಗೋಬೇಕು, ಸೈಟ್ ತೊಗೋಬೇಕು, ಒಳ್ಳೆ ದೊಡ್ಡ ಗಾಡಿ ತೊಗೋಬೇಕನ್ನು ಯಾರು ಕಾಯ್ತಾ ಇದ್ದೀರೋ, ಇದೆಲ್ಲ ತೊಗೊಳ್ಳೋ ಟೈಮ್ ಈ ಧನುರಾಶಿನವರು ಮಿಸ್ ಮಾಡ್ಕೋಬಾರ್ದು. ತೊಗೋಬೇಕನ್ನು ಆಸೆ ಇದ್ದರೆ ಲೋನ್ ಮಾಡಿ ಏನೋ ಮಾಡಿ ತೊಗೊಳ್ಳೋದು ಒಳ್ಳೆ ಟೈಮ್. ಧೈರ್ಯವಾಗಿ ತೊಗೊಳ್ಳಿ. ಕುಟುಂಬದಲ್ಲಿ ಒಂದು ಡಿಸಿಪ್ಲಿನ್ ಇರ್ತವೆ, ಅದು ಒಳ್ಳೆ ಕಾರ್ಯ ಮಾಡ್ತಾರೆ. ತುಂಬ ಧನುರಾಶಿನವರು ಓದೋ ಸ್ಟೂಡೆಂಟ್ಗಳು ಒಳ್ಳೆ ರ್ಯಾಂಕ್ ತೊಗೊಂಡು ಹೈಯೆಸ್ಟ್ ಗೌರವಾನ್ವಿತ ಪೊಸಿಷನ್ ಸಿಗ್ತವೆ. ಪೂರ್ವದಲ್ಲಿ ಯಾರಿಗಾದ್ರು ದುಡ್ಡು ಬರಬೇಕಂತ ಕಾಯ್ತಾರೆ, ಅಲ್ಲಿಂದ ದುಡ್ಡು ಆರಾಮ್ಸೆ ಬರುತ್ತೆ ಸರ್, ಟ್ರೈ ಮಾಡಿ. ಹೆಲ್ತ್ ವಿಷಯದಲ್ಲಿ ಏನೋ ಒಂದು ಪ್ಲ್ಯಾನಿಂಗ್ ಇರ್ತವೆ, ಡಯಟ್ ಮಾಡಬೇಕು, ಅದು ಮಾಡಬೇಕು, ನಾವು ಜಿಮ್ಮಿಗೆ ಹೋಗ್ಬೇಕಂತ ಯಾರು ಪ್ಲ್ಯಾನ್ ಮಾಡಿಕೊಂಡಿದ್ರೆ ಈ ಟೈಮಲ್ಲಿ ನೀವು ಪ್ಲ್ಯಾನ್ ಮಾಡಿ ನೀವು ಬಾಡಿ ಸ್ಟ್ರಕ್ಚರ್ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತವೆ. ವಾಕಿಂಗ್ ಅದು ಏನೇನು ಮಾಡಬೇಕು, ಸ್ವಲ್ಪ ಟೈಮ್ ಸ್ಪೇರ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸ್ ಇರ್ತವೆ. ಟೈಮ್ ಊಟ ಮಾಡಬೇಕು, ಲೇಟಾಗಿ ಊಟ ಮಾಡಬಾರ್ದು. ಇದೆಲ್ಲ ಏನಾಯ್ತು ಧನುರ್ ರಾಶಿನವ್ರಿಗೆ ಆ್ಯಡಪ್ ಆಗಿಬಿಡುತ್ತೆ. ಯಾವುದು ಕೊಲೆಸ್ಟ್ರಾಲ್ ವಿಷಯ ಪ್ರಾಬ್ಲಮ್ ಬರುತ್ತೆ. ಚಂದ್ರ 7ನೇ ಸ್ಥಾನದಲ್ಲಿ ಗಜಗೇಸರಿ ಯೋಗ ಕೊಡ್ತಿತ್ತು, ಏನು ಕೆಲಸ ಮಾಡಿದ್ರೆ ಮಾಡ್ತಾಯಿದ್ರಿ. ಸೊ ಈಗ 8ನೇ ಸ್ಥಾನದಲ್ಲಿರುವಾಗ ಗಂಡ ಹೆಂಡತಿ ವಿಷಯದಲ್ಲಿ ಸ್ವಲ್ಪ ಒಳ್ಳೆ ಕುತೂಹಲ, ಲೈಫ್ ಚೆನ್ನಾಗಿತ್ತು. ಬಟ್
ಇದು ಚೆನ್ನಾಗಿ ಏನು ಮಾಡಬೇಕು, ಹೆಂಡತಿ ವಿಷಯದಲ್ಲಿ ಸ್ವಲ್ಪ ಅವ್ರು ಏನು ಹೇಳಿದ್ರು ಸ್ವಲ್ಪ ಬಾಯಿ ಮುಚ್ಕೊಂಡಿರಿ, ಜಾಸ್ತಿ ಮಾತಾಡೋಕೆ ಹೋಗ್ಬೇಡಿ. ಬಾಯಿ ಸರಿ ಇಲ್ಲ, ಬಾಯಿ ಕೊಟ್ಟು ಸಿಕ್ಕಾಗ್ಬಿಡ್ತಾರೆ ಧನುರಾಶಿನವರು. ಆಮೇಲೆ ನಿಮ್ಮದು ಒಂಥರ ರಫ್ ಆ್ಯಂಡ್ ಟಫ್ ಇರ್ತೀರ, ಈಗೋ ಇರ್ತೀರ, ಅದು ಸ್ವಲ್ಪ ಕಮ್ಮಿ ಇಳ್ಕೊಂಬಂದರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಸರ್. ಅದೇ ಥರ ಒಳ್ಳೆಯ ಹೆಸರು ಸಿಗ್ತವೆ. ಫಸ್ಟೇ ಇರೋ ಥರ ಗಾಡಿ ವಿಷಯದಲ್ಲಿ, ಆಮೇಲೆ ಯಾವುದೋ ಒಂದು ಮೆಕ್ಯಾನಿಕಲ್ ಮಿಷಿನ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾರೆ, ಯಾವ್ದಾದಲ್ಲಿ ಸ್ವಲ್ಪ ನೀರು ಸ್ನಾನ ಇರುತ್ತೆ, ಬೋಟಿಂಗ್ ಗೀಟಿಂಗ್ ಅಂತ ಮಾಡ್ತಾರೆ, ಅವರ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೋಂಬೇರಿತನ ಇರಬಾರ್ದು, ಯಾಕೆ 4 ಶನಿಮಹಾತ್ಮ ಇರ್ತಾರೆ, ಅರ್ಧಾಷ್ಟಮ ಶನಿ ನಡೀತದೆ. ಅದು ಸ್ವಲ್ಪ ಇವಾಗ ಇಷ್ಟು ದಿವಸ ಶನಿ ಕಾಟ ತೊಂದರೆ ಇರೋರ್ಗೂ ಅದು ಸ್ವಲ್ಪ ವಾಸಿಯಾಗಿ ಪಾಸಿಟಿವ್ ನಡೀತದೆ. ತಂದೆ ಜೊತೆಯಲ್ಲಿ ಸ್ವಲ್ಪ ಯಾರು ತುಂಬ ಜನ ಜಗಳ ಮಾಡ್ತಾಯಿದ್ದಾರೋ ಒಂಥರ ಸ್ಮೂತಾಗಿ ಒಳ್ಳೆಯ ಹೆಸರು ನಿಮಗೆ ಸಂದೇಹ ಸಿಗ್ತವೆ. ಆಮೇಲೆ ಕೆಲಸದಲ್ಲಿ ಯಾರು ಕೆಲಸ ಮಾಡ್ತಿರೋ ನಿಮ್ಗೊಂದು ರೆಕಗ್ನೇಷನ್ ಸಿಗ್ತವೆ. ಸ್ವಲ್ಪ ಜನಕ್ಕೆ ಜಾಗ ಚೇಂಜ್ ಆಗಿ ಒಳ್ಳೆ ಪೊಸಿಷನ್ ಸಿಗೋಕ್ಕೆ ಚಾನ್ಸ್ ಇರ್ತವೆ. ಯಾವ ವಿಷಯ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಒಂಥರ ಆಲೋಚನೆ ಮಾಡಿಕೊಂಡು ಮಾಡೋದು ಉತ್ತಮ. ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಈ ಧನುರಾಶಿನವರು. ಬಟ್ ಇನ್ವೆಸ್ಟ್ಮೆಂಟ್ ಈ ಟೈಮಲ್ಲಿ ಮಾಡ್ತೀರಾ, ಯಾವ ಥರ ಇನ್ವೆಸ್ಟ್ಮೆಂಟ್, ಏನೋ ಒಂಥರ LIC ಹಾಕೋದು, ಸಿಪ್ ಹಾಕೋದು, ಇನ್ಶೂರೆನ್ಸ್ ಮಾಡೋದು, ಇಂಥ ವಿಷಯದಲ್ಲಿ ನಿಮ್ಗೆ ಜಾಸ್ತಿ ಗಮನ ಹೋಗ್ತವೆ. ನಿಮ್ಮ ಫ್ರೆಂಡ್ಸ್ ಯಾರೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅದೆಲ್ಲ ಇವಾಗ ಹೋಗ್ತವೆ. ಹೊಸ ಹೊಸ ಫ್ರೆಂಡ್ಗಳು ಸಿಗ್ತಾರೆ. ಅದೇ ಥರ ಸ್ವಲ್ಪ ಎಕ್ಸ್ಟ್ರಾ ಮನಿ ಸಿಕ್ಕೋ ಚಾನ್ಸಸ್ ಜಾಸ್ತಿ ಇದೆಯೇ. ಅದೇ ಥರ ಬಿಸ್ನೆಸ್ ವಿಷಯದಲ್ಲಿ ಯಾರು ಇಂಪ್ರೂವ್ಮೆಂಟ್ ಮಾಡೋರು ಸ್ವಲ್ಪ ಅಭಿವೃದ್ಧಿ ಮಾಡ್ಕೋಬೋದು. ಒಳ್ಳೆ ಪ್ರೊಡಕ್ಷನ್ ಮಾಡಿ ಎಕ್ಸ್ಟ್ರಾ ವರ್ಕ್ ಮಾಡಿಸ್ಬಿಟ್ಟು ಪ್ರಾಫಿಟ್ ಮಾಡ್ಕೋಬೋದು. ಫಾರಿನ್ ಟ್ರೇಡ್ ಮಾಡಬೇಕು ಅಂದ್ಕೊಂಡಿರೋ ಚಾನ್ಸಸ್ ತುಂಬ ಚೆನ್ನಾಗಿದೆ, ಬರ್ಬೋದು. ಕೆಲಸದ ವಿಷಯದಲ್ಲಿ ಧನುರಾಶಿನವರು ಒಳ್ಳೆ ಸ್ಕಿಲ್ಫುಲ್ಲಾಗಿ ಬೇರೊಬ್ಬರು ಮಾಡೋ ಕೆಲಸ ಇವ್ರು ಮಾಡಿ ಮುಗಿಸ್ತಾರೆ. ಬೇರೊಬ್ಬರು 10 ಅವರ್ಸ್ ತೊಗೊಂಡ್ರೆ ಇವರು 2 ಅವರ್ಸ್ ಮುಗಿಸ್ಬಿಡ್ತಾರೆ. ಫಾಸ್ಟಾಗಿ ಮುಗಿಸ್ಬಿಟ್ಟು ಬರ್ತಾರೆ. ಅದೇ ಅಪ್ರಿಷಿಯೇಟ್ ಮಾಡಿ ಅವ್ರಿಗೆ ಒಳ್ಳೆಯ ಒಂಥರ ಪೊಸಿಷನ್ ಅಪ್ಲಿಫ್ಟ್ ಇರ್ತವೆ. ಹೊಸ ರೋಲ್ ಕೊಡ್ಬೋದು, ಅಡಿಷ್ನಲ್ ಕೆಲಸವನ್ನು ಜಾಸ್ತಿ ಸೇರಿಸ್ಕೊಡ್ತಾರೆ. ಅದಕ್ಕಾಗಿ ಅಪ್ರಿಷಿಯೇಟ್ ಮಾಡಿ ಅವ್ರಿಗೊಂದು ಬೋನಸ್, ಇನ್ಸೆಂಟಿವ್ ಇಂಥ ವಿಷಯಗಳು ಸಿಗ್ಬೋದು. ಗಂಡ ನಮ್ಗೆ ಸರಿ ಇಲ್ಲ ಸರ್ ಇಷ್ಟು ದಿವಸ ಅಂತ ಯಾರು ಕಾಯ್ತಿದ್ರೋ ಅವ್ರ ಹತ್ರ ಒಂದು ಪ್ರೀತಿ ಸಿಗ್ತವೆ. ಆಮೇಲೆ ನಂಟರು ಯಾರಾದರೂ ಒಳ್ಳೆ ಶುಭ ಕಾರ್ಯ ಮಾಡ್ತಾಯಿದ್ದಾರೆ, ಅಲ್ಲಿ ಹೋಗಿ ನೀವು ಮುಂದೆ ನಿಂತ್ಕೊಂಡು ಮಾಡಿಸ್ಕೊಳ್ಳೋ ಸಿಚುವೇಶನ್ ಬರ್ತವೆ. ಒಳ್ಳೆ ಒಡವೆಗಳು ತೊಗೋಬೋದು, ಒಳ್ಳೆ ಡ್ರೆಸ್ ತೊಗೋಬೋದು. ಪೊಲಿಟಿಷಿಯನ್ ನಮ್ಮ ವೀಡಿಯೋ ನೋಡ್ತಾರಲ್ಲ ಗೊತ್ತಿಲ್ವಾ, ಆದ್ರೂ ಲಾಸ್ಟ್ ಟೈಮ್ ಏನು ಮಿಸ್ಟೇಕ್ ಮಾಡಿದಿರೋ ಸ್ವಲ್ಪ ಪೊಲಿಟಿಷಿಯನ್ಗಳು ಸ್ವಲ್ಪ ರೆಕ್ಟಿಫೈ ಮಾಡಿಕೊಂಡು ಇಷ್ಟು ದಿವಸ ಯಾವುದು ಸ್ಥಾನ ಕಾಯ್ತಾ ಇದ್ರೋ ಅದಕ್ಕೊಂದು ಪಾಸಿಟಿವ್ ನಡೆಯೋ ಟೈಮ್ ತುಂಬ ಚೆನ್ನಾಗಿರ್ತವೆ. ಸೊ ಇದೇ ಮೇಜರ್ ಫಲ. ಯಾಕೆಂದರೆ ಗುರು 8ನೇ ಹೋಗ್ತಂತ ಅಂತ ಯಾರು ಭಯ ಬೀಳ್ಬೇಡಿ. ಸೊ 5ನೇ ದೃಷ್ಟಿ ಹೇಳಿದ್ದೀನಿ, 12ನೇ ಸ್ಥಾನಕ್ಕಿರೋದು ಎಲ್ಲ ಖರ್ಚು, ಶುಭ ಖರ್ಚು, ಏನು ತೊಂದರೆ ಇಲ್ಲ. ಯಾವುದೋ ವಿಷಯಕ್ಕೆ ಮಾಡ್ತೀರ ಅಂತ ಹೇಳಿದ್ರೆ ಗೊತ್ತಿರ್ತವೆ. ಒಂಥರ ಸ್ಪಿರಿಚುವಲ್ ಟೂರ್ ಮಾಡ್ಬೋದು, ಶುಭ ಕಾರ್ಯ ವಿಷಯ ಮಾಡ್ಬೋದು, ಸ್ವಲ್ಪ ಜನ ಫಾರಿನ್ ಮಾಡ್ಕೋಬೋದು. ಸೊ ಅಂಥ ವಿಷಯ ಖುಷಿ ಪಡೋ ವಿಷಯಗಳಿಗೆ ಖರ್ಚು ಮಾಡ್ತಾರೆ. 7ನೇ ದೃಷ್ಟಿ ಇರೋದ್ರಿಂದ ಕುಟುಂಬದಲ್ಲಿ ಇಷ್ಟು ದಿವಸ ಆರ್ಗ್ಯುಮೆಂಟ್லாம் ಹೋಗ್ತದೆ, ಕೈಯಲ್ಲಿ ಹಣಕಾಸು ಓಡಾಡ್ತದೆ. ಇವಾಗ ನೀವು ಮಾತೆ ಒಂಥರ ಮೆಚ್ಯೂರಿಟಿಯಾಗಿ ಮಾತಾಡ್ತೀರ. 9ನೇ ದೃಷ್ಟಿ 4ನೇ ಮನೆಗೆ ಇರೋದ್ರಿಂದ ತಾಯಿ ಜೊತೆಯಲ್ಲಿ ಒಳ್ಳೆ ರಿಲೇಷನ್ಶಿಪ್ ಶುರುವಾಗ್ತವೆ. ತಾಯಿ ಕಡೆಯವರು ನಿಮಗೆ ಹುಡ್ಕೊಂಡು ಬರ್ತಾರೆ. ಅದೇ ಬಿಟ್ಟರೆ ಗುರು ಸ್ವಲ್ಪ ಕಾಲ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೂ ಸ್ವಲ್ಪ ಅಧಿಚಾರವಾಗಿ 9ನೇ ಭಾಗ್ಯಸ್ಥಾನಕ್ಕೆ ಹೋಗ್ತಾರೆ. ಅದು ಒಳ್ಳೆ ಟೈಮ್ ಧನುರಾಶಿನವ್ರಿಗೆ. ಬಟ್ ಆ 2 ತಿಂಗಳು 3 ಇರ್ತು ನೋಡಿ ಸರ್, ಅಕ್ಟೋಬರ್ 20ನೇಯಿಂದ ಡಿಸೆಂಬರ್ 22ನೇ ತಾರೀಕು. ಸೊ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಆ 3 ತಿಂಗಳಲ್ಲಿ ನೀವು ಸ್ವಲ್ಪ ದಿವಸ ಇವಾಗ ಪ್ಲ್ಯಾನ್ ಮಾಡಿ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿ, ಪಾಸಿಟಿವ್ ಆಗ್ತದೆ ಧನುರಾಶಿನವ್ರಿಗೆ. ಸೊ ಸಾಲದಲ್ಲಿ ತುಂಬ ಜನ ಈ ಧನುರಾಶಿಯವರಿಗೆ ಕಷ್ಟ ಬೀಳೋದು ಗೊತ್ತಿರ್ತದೆ. ವಿಷಯ ಸ್ವಲ್ಪ ಆಡಂಬರವಾಗಿ ಲಕ್ಸುರಿ ಲೈಫ್ ಬೇಡ, ಕಮ್ಮಿ ಮಾಡ್ಕೊಳ್ಳೋದು ಉತ್ತಮ. ಟೈಮ್ ಇದೆಯಾ, ಲಕ್ಸುರಿ ಲೈಫ್ ಮಾಡೋಕ್ಕೆ ಟೈಮ್ ಬರುತ್ತೆ. ಹೀಗೆ ಸ್ವಲ್ಪ ನೀವು ಕಷ್ಟದಲ್ಲಿದ್ದೀರಾ, ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾರೋ ಒಬ್ಬರಿಗೂ ಸ್ವಲ್ಪ ಸೀರಿಯಸ್ ಆಗಬೇಡಿ ಸರ್ ಧನುರಾಶಿನವ್ರಿ, ಅದು ಒಂದು ಅಲರ್ಟ್ ಹೇಳ್ತಾ ಇದ್ದೀನಿ. ಮನಸ್ಸು ಒಂಥರ ಪೀಸ್ಫುಲ್ ಮೈಂಡ್ ಇರ್ತವೆ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದ್ದೀನಿ ಹೇಳಿದ್ದೀನಿ. ಸರಿ ಸರ್, ಇದೆಲ್ಲ ತೊಂದರೆ ಹೇಳ್ತಾರೆ, ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಏನು ಸಾಲ್ಕೋಬೇಕಾದ್ರೆ ಏನಿಲ್ಲ, ಗುರುವಾರ ದಕ್ಷಿಣಾಮೂರ್ತಿ ಪ್ರೇ ಮಾಡಿ ಸರ್. ಮನೆಯಲ್ಲಿ ಹಿರಿಯರು ಇರ್ತಾರೆ ನೋಡಿ ಸರ್, ದೊಡ್ಡ ಅಪ್ಪ ಅಮ್ಮ ಬೇರೆಯವರು ದೊಡ್ಡವರು ಇರ್ತಾರೆ, ಅವ್ರಿಗೊಂದು ಒಳ್ಳೆ ಮರ್ಯಾದೆ ಕೊಟ್ಬಿಟ್ಟು ಅವ್ರ ಆಶೀರ್ವಾದ ಸಿಕ್ಕಿದ್ರೆ ನಿಮಗೆ ಇದು ದೊಡ್ಡ ಪರಿಹಾರ. ಅದು ಪ್ಲ್ಯಾನ್ ಮಾಡ್ಕೊಂಡು ಧನುರಾಶಿಯಲ್ಲಿ ಒಳ್ಳೆಯದಾಗ್ತದೆ. ತುಂಬ ವೀಡಿಯೋಸ್ಗಳು ಹಾಕ್ತಾ ಇರ್ತೀವಿ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ನಿಮಗೂ ಒಳ್ಳೆಯದಾಗ್ತದೆ. ಆಲ್ ದಿ ಬೆಸ್ಟ್. ನೆಕ್ಸ್ಟ್ ವೀಡಿಯೋ ಸಿಕ್ಕುವ. ನಮಸ್ಕಾರ.